ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾಳುಗಳನ್ನು ಯೂಸ್ ಮಾಡಬೇಕು. ಹೆಚ್ಚು ಕಬ್ಬಿಣದ ಅಂಶ ಅಂದ್ರೆ ಮಹಿಳೆಯರಲ್ಲಿ ಹೆಚ್ಚು ರಕ್ತಹೀನ, ಪುರುಷರಿಗಿಂತ ರಕ್ತಹೀನತೆ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ತಡೆಗಟ್ಟಬೇಕು ಅಂದ್ರೆ ನಾವು ಬಂಧುಗಳೇ, ನೀವು ಅಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು PDOs, ಸೆಕ್ರೆಟರೀಸ್ ಇವರೆಲ್ಲ ಕೆಳಹಂತದಲ್ಲಿ ನೀವು ಕೆಲಸ ಮಾಡ್ತೀರಾ. ನೀವು ಇದನ್ನ ಸಾರ್ವಜನಿಕರಿಗೆ ತಿಳುವಳಿಕೆ ಅಂದ್ರೆ ಬೇಸಿಕಲಿ ನೀವು ಒಂದು ಬ್ರಿಡ್ಜ್ ಇದ್ದಂಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು. ನೀವು ಈಗ ಮನೆ ವಿಸಿಟ್ ಕೊಡ್ತೀರಾ, ಕೊಟ್ಟಾಗ ಜನಕ್ಕೆ ಅರಿವು ಮೂಡಿಸ್ಬೇಕು ಮಹಿಳೆಯರಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ, ಭಾರತ ಪ್ರಜೆಗೂ ಕೂಡ ಕಾನೂನು ಅರಿವು ಬಹಳ ಮುಖ್ಯ ಅಂತಕ್ಕಂಥದ್ದು. ಸಾಮಾನ್ಯ ಜ್ಞಾನವನ್ನ ಕಾನೂನಲ್ಲಿ ಪಡ್ಕೋಬೇಕು ಮತ್ತೆ ತಿಳ್ಕೋಬೇಕು ಅಂತಕ್ಕಂಥದ್ದು. ಈ ದೇಶದ ಉದ್ದಗಲಕ್ಕೂ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಕಟ್ಟಕಡೆಯ ನಾಗರಿಕನಿಗೂ ಕೂಡ ಕಾನೂನು ಅರಿವು ಇರಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಬೇರೆಯವನ್ನು ಕೂಡ ಅಟ್ಟಶಿಕ್ಷೆ ದಟ್ ಮೀನ್ಸ್ ಅವನ ಕೀಳ್ಮಟ್ಟ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 17 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸ್ತಾರೆ. ಎಲ್ಲ ವಿಚಾರಗಳನ್ನ, ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಅಲ್ಲಿ ಚರ್ಚೆಯಾಗಿ ಆ ಗ್ರಾಮ ಪಂಚಾಯತಿಗೆ ಯಾವ ರೀತಿಯಾದ ಮಹಿಳೆಯರ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಿದೆ, ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಅಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ಈ ಸಮಿತಿ ಜಾಗೃತವಾಗಿ ಕೆಲಸ ನಿರ್ವಹಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಏನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ನಾವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗಿಡಕ್ಕೆ ನೀರೇ ಶಿಕ್ಷಕರು ಆದಂತಹ ಶ್ರೀ ರಘು ಸರ್ ಅವರನ್ನು ಆಭಾರ. ಒತ್ತು ಯಾವುದೇ ಬಂದ್ರೆ ನಮ್ಮಲ್ಲಿರುವಂತಹ ಕೆರೆ, ಕಟ್ಟ, ಹಳ್ಳ, ನದಿ, ಕೆರೆ ಇಂಜಿನಿಯರಿಂಗ್ ನಮಗೆ ಮುಖ್ಯವಾಗಲೇ ಇಲ್ಲ. ನೀರಿಲ್ಲದೆ ನಾವು ಬದುಕೊಡ್ತೀವಿನೋ ಅನ್ನೋ ಭ್ರಮೆಯನ್ನು ಹೊರಟಾಗೆ ನಮ್ಮ ವರ್ತನೆ ಇತ್ತು. ಇದೆಲ್ಲದರ ಫಲ ಏನಾಯ್ತು ಅಂತಂದ್ರೆ, ಮೊದಲು ಕಾಡು ಹೂಳು ಬರೋದು ಶುರುವಾಯಿತು. ಒಂದು ಕೆರೆಯ ಆಯುಷ್ಯ ಎಷ್ಟು? PWD ರಿಪೋರ್ಟ್ ಹೇಳುತ್ತೆ 50 ವರ್ಷಗಳು ಹೇಳುತ್ತೆ. ಅಲ್ಲೇ ನಿಮ್ಮಲ್ಲಿರುವಂತಹ ಕಲ್ಲು ಬೆಟ್ಟದ ಕೆಳಗಡೆ ಮಾಡಿದ ಕೆರೆಗಳು ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿ ಇದ್ದೇ ಇರ್ತವೆ. ಬಸ್ತು ಈರಿ ನಾವು ಆ 3 ಅಡಿ ಮಣ್ಣನ್ನ ನಿರಂತರವಾಗಿ ಹಾಳು ಮಾಡ್ತಾ ಹೋಗ್ತೀವಿ. ಸೊ ಈ ನದಿ ಪುನಶ್ಚೇತನ ಕಾರ್ಯಕ್ರಮಗಳು, ಕೆರೆಕಟ್ಟೆ ಪುನಶ್ಚೇತನ ಕಾರ್ಯಕ್ರಮಗಳು ಏನ್ ಮಾಡ್ತವೆ ಅಂದ್ರೆ, ಈ 3 ಅಡಿ ಅಂತರದಲ್ಲಿರುವಂತ ಮಣ್ಣನ್ನ, ಜೀವ ಸಂಕುಲಗಳನ್ನ ಸಂರಕ್ಷಣೆ ಮಾಡ್ತವೆ. ಅವು ಬದುಕಿನ ಮಾತ್ರ ನೀವು ಬದುಕಿಗೆ ಆಹಾರ ಬೆಳಿತೀವಿ. ಹಾಗಾಗಿ ಈ ಒಂದು ಕೆರೆಕಟ್ಟೆಗಳ ಸಂರಕ್ಷಣೆಯಿಂದ ಆ 3 ಅಡಿ ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ, ಅಲ್ಲಿ ತೇವಾಂಶ ಇರೋದು ಮಾಡಿದ್ರೆ ನಾವು ಮುಂದೆ ಕೂಡ ಆಹಾರ ಬೆಳಿಬೋದು, ಊಟ ಮಾಡ್ಬೋದು. ಇಲ್ಲಾಂದ್ರೆ ಊಟ ಮಾಡೋದು ಕಷ್ಟ ಇದೆ, ಮಾತ್ರ ನಂಬ್ಬೋದು. ಈ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಅಭಿಯಾನ ಮಾಡಬೇಕು ಅಂತ ಅನ್ಕೊಂಡ್ವಿ.
ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಸ್ವಾಗತಿಸಬೇಕಂತ ಅವರಿಗೆ ವಿನಂತಿಸಿಕೊಂಡು ಎಲ್ಲರಿಗೂ ನಮಸ್ಕಾರ. ಇವತ್ತ ಪ್ರಸ್ತುತ ಡೀನ್ ಆದಂತಹ ವಿದ್ಯಾಧಿಕಾರಿಗಳಂತಹ ಉಪ್ಪಿನಾಂಶ ಜಾಸ್ತಿ ಕರೆದು ತಿನ್ನೋರು, ಜಾಸ್ತಿ ಫ್ಯಾಟ್ ತಿನ್ನೋರು, ಉಪ್ಪಿನಾಂಶ ಶೇಖರಣೆ ಆಗಿದೆ. ಅದರಲ್ಲಿ ಕೆಟ್ಟ ಕೊಬ್ಬು ಮತ್ತು ಒಳ್ಳೆಯ ಕೊಬ್ಬು ಅಂತ ತಿಳ್ತಾರೆ. ಆ ಒಳ್ಳೆಯ ಕೊಬ್ಬಿನ ಅಂಶವನ್ನು ಸರಿ ಪ್ರಮಾಣದಲ್ಲಿ ಇಡಬೇಕಪ್ಪ ಅಂತಂದ್ರೂ ಕೂಡ ಈ ಬೇಳೆಕಾಳುಗಳ ಅವಶ್ಯ ಇದೆ. ಮತ್ತು ಹೃದಯ ಸಂಬಂಧಿತವಾದ ರೋಗಗಳ ನಿಯಂತ್ರಣಕ್ಕೂ ಕೂಡ ಈ ಬೇಳೆಕಾಳುಗಳು ಬೇಕು. ಮತ್ತು ಈಗ ಲೈಫ್ ಸ್ಟೈಲ್ ಬದಲಾವಣೆಯಾಗಿ ನಮಗೆ 2 ರೋಗ ಕಟ್ಟಿಟ್ಟ ಬುದ್ಧಿ, BP ಮತ್ತು ಶುಗರ್. ಮುಂದೆ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟಲಾಗ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ತೀವಿ. ಅದೇ ರೀತಿ ಬೀಜ ಎಲ್ಲಿ ಬರ್ತಾವೋ, ಯಾವ ಪುಣ್ಯಾನ ಬಂದಿರ್ತಾರೋ, ಯಾವ ಏನ ಬಂದಿರ್ತಾರೋ ಆ ಬೀಜ ತಂದು ನಾನು ಹೊರದಾಗ ಹಾಕಿ ಇಲ್ಲಿ ರೋಗ ತಗೊಂಬರೋ ಬದ್ಲಿ ಮಕ್ಕಳಿಗೆ ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡ್ತೀರಿ, ಮಕ್ಕಳನ್ನು ಮುಂದಿನ ರೋಗ ಬರಬಾರ್ದು ಸಹಾಯ ಮಾಡ್ತಿಲ್ಲ. ಹಾಗೆ ಆ ಬೀಜದಲ್ಲೇ ಬರ್ಬೋದು, ಮಣ್ಣಿನಾಗ ಬಿಡ್ಬೋದು. ಅದನ್ನು ಬರಬಾರ್ದಂದ್ರೆ ಬೀಜೋಪಚಾರ ದಯಮಾಡಿ ನಾವು ಕೈಯಿಂದ ಕೇಳ್ತೀವಿ. ಬೀಜೋಪಚಾರ ಮಾಡಿನೇ ಬಿತ್ತಬೇಕು. ಇದು ಒಳ್ಳೆಯ ಈ ಕಾರ್ಯಕ್ರಮದ ಉದ್ಘಾಟನೆ ಸ್ಥಳೀಯ ಶಾಸಕರು ನಿಮ್ಮ ಫೋಟೋ ಇರ್ತದೆ, ನಿಮ್ದು ಫೋಟೋ ಇರ್ತದೆ, ನಿಮ್ಮ ಮನೆ ಫೋಟೋನೇ ಇರ್ತದೆ, ನಿಮ್ಮ ದಾಖಲೆ ಸಮೇತ ಇರ್ತದೆ. ನೀವೇ ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ನಂಬರ್ ಹಾಕೊಂಡ್ರೆ ನಿಮ್ಮ ದಾಖಲೆಗಳನ್ನು ನೋಡ್ಕೋಬಹುದು. ಯಾರು ಕೂಡ ಟ್ಯಾಂಪರ್ ಮಾಡಕ್ ಆಗುದಿಲ್ಲ. ಆ ರೀತಿ ತೀರ್ಮಾನವನ್ನು ಮಾಡ್ತೇವೆ. ಮುಂದಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಮೆಂಬರ್ಗಳು, ನಮ್ಮ ಅಧಿಕಾರಿಗಳು, ಅಧಿಕಾರಿಗಳೆಲ್ಲ ಬಂದು ನಿಮಗೆ ಕಂಪ್ಲೀಟ್ ನಿಮ್ಮ ಮನೆ ಬಾಗಿಲಿಗೆ ಈ ರೀತಿ ಹಂಚುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇಂಥ ಸುವರ್ಣ ಅವಕಾಶ ಇಡೀ ದೇಶದಲ್ಲೇ ನಂಬರ್ 1. ಇದನ್ನ ನೋಡಿ ಕೇಂದ್ರ ಸರ್ಕಾರ ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ದು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, ಇದು ಪಂಚಾಯತಿಗಳಲ್ಲೂ ಕೂಡ ಇದನ್ನ ಮುಂದುವರಿಸಿದ್ದೀವಿ. ಗ್ರಾಮ ಪಂಚಾಯತಿಗಳಲ್ಲಿ ರೆವಿನ್ಯೂಲಿ ಎಲ್ಲ ಕೂಡ ಮುಂದುವರಿಸಿದ್ದೀವಿ. ಇವೆ ಬೆಂಗಳೂರು ನಗರದಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗಿ BDA ಸೊಸೈಟಿ ಇಲ್ಲದೆ ಒಂದು ಕಡೆ ಕೂಡ ಇದನ್ನ ಹಿಂದೆ ಕಾಲದಲ್ಲಿ ನೀವೇನು 7 ಲಕ್ಷ ಜನ ತಗೊಂಡಿದ್ದೀರಿ ಆ ದಾಖಲೆಗಳನ್ನ ಸರಿ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಗುಡ್ ಸ್ಕೀಮ್. I worked even in central government offices, 5 states also. But ಆನ್ಲೈನ್ ಸ್ಕೀಮ್ ಇದರಲ್ಲಿ ಈ ಥರ ಸ್ಕೀಮ್ ಇರುವುದು ಎಲ್ಲಿ, ದಟ್ಟು ಇನ್ ರೆವೆನ್ಯೂ ಮ್ಯಾಟರ್ಸ್, ವಿತೌಟ್ ವಿಸಿಟಿಂಗ್ ಎನ್ ಆಫೀಸ್, ವಿತೌಟ್ ಕಾಂಟ್ಯಾಕ್ಟಿಂಗ್ ಎನಿ ಅಫಿಷಿಯಲ್ ಆರ್ ವಿತೌಟ್ ಗೆಟಿಂಗ್ ಎನಿ ಕಾಲ್ ಫ್ರಮ್ ದಿ ಅಫಿಷಿಯಲ್ಸ್. ದಿಸ್ ಈಸ್ ಎ ವೆರಿ ಯುನೀಕ್ ಸ್ಕೀಮ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.